ಕೇಂದ್ರ ಸಂಪುಟ ಸಭೆ ರೈಲ್ವೆ ಸಚಿವಾಲಯದ 2 ಪ್ರಮುಖ ಯೋಜನೆಗಳಿಗೆ ಇಂದು ಅನುಮೋದನೆ ನೀಡಿದೆ. ಈ ಯೋಜನೆಗಳ ಒಟ್ಟು ವೆಚ್ಚ 6,405 ಕೋಟಿ ರೂಪಾಯಿಗಳಾಗಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಸಚಿವರು 3,063 ಕೋಟಿ ರೂಪಾಯಿ ವೆಚ್ಚದ ಕೋರ್ಡೆಮಾ ಬರ್ಕಾಕಾನ ರೈಲು ಮಾರ್ಗದ ಡಬ್ಲಿಂಗ್ಗೊಳಿಸುವುದು, ಬಳ್ಳಾರಿ ಚಿಕ್ಕಜಾಜೂರು ರೈಲು ಮಾರ್ಗವನ್ನು 3,342 ಕೋಟಿ ರೂಪಾಯಿಗಳಲ್ಲಿ ಡಬ್ಲಿಂಗ್ಗೊಳಿಸುವುದು ಈ ಯೋಜನೆಗಳಲ್ಲಿ ಸೇರಿದೆ ಎಂದು ವಿವರಿಸಿದರು. ಕೊರ್ಡೆಮಾ ಬರ್ಕಾಕಾನ ರೈಲು ಮಾರ್ಗದ ಡಬ್ಲಿಂಗ್ ಯೋಜನೆಯಿಂದ ಜಾರ್ಖಂಡ್ನ 4 ಜಿಲ್ಲೆಗಳಿಗೆ ಪ್ರಯೋಜನವಾಗಲಿದ್ದು, ಯೋಜನೆಯ ವಿಭಾಗವು ಪ್ರಮುಖ ಕಲ್ಲಿದ್ದಲು ಉತ್ಪಾದಿಸುವ ಪ್ರದೇಶದ ಮೂಲಕ ಹಾದು ಹೋಗುತ್ತದೆ. 938 ಗ್ರಾಮಗಳು ಹಾಗೂ 15 ಲಕ್ಷ ಜನಸಂಖ್ಯೆಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಎಂದು ಸಚಿವರು ಹೇಳಿದರು. ಬಳ್ಳಾರಿ ಚಿಕ್ಕಜಾಜೂರು ಡಬ್ಲಿಂಗ್ ಮಾರ್ಗ ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳು ಹಾಗೂ ನೆರೆಯ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಮೂಲಕ ಹಾದು ಹೋಗಲಿದ್ದು, ಕಬ್ಬಿಣದ ಅದಿರು, ಕಲ್ಲಿದ್ದಲು, ಸಿದ್ಧಪಡಿಸಿದ ಉಕ್ಕು, ರಸಗೊಬ್ಬರಗಳ ಸಾಗಾಣಿಕೆಗೆ ಅನುಕೂಲವಾಗಲಿದೆ. ಈ 2 ಬಹುಪಯೋಗಿ ಯೋಜನೆಗಳಿಂದ ಜಾರ್ಖಂಡ್, ಕರ್ನಾಟಕ, ಆಂಧ್ರಪ್ರದೇಶ ರಾಜ್ಯಗಳ 7 ಜಿಲ್ಲೆಗಳ ಹಾಲಿ ರೈಲ್ವೆ ಮಾರ್ಗ 318 ಕಿಲೋಮೀಟರ್ ಹೆಚ್ಚಳಗೊಳ್ಳಲಿದೆ ಎಂದು ವಿವರಿಸಿದರು. ಈ ಯೋಜನೆಗಳ ಜಾರಿಯಿಂದ 108 ಲಕ್ಷ ಮಾನವ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಅಂಕಿಅಂಶ ನೀಡಿದರು. ಆರ್ಥಿಕತೆ, ಸಂಪರ್ಕ ಹಾಗೂ ಸಾರ್ವಜನಿಕ ಪ್ರಯಾಣದ ದೃಷ್ಟಿಯಿಂದ ಈ ಯೋಜನೆಗಳು ಅತ್ಯಂತ ಮಹತ್ವ ಪಡೆದಿವೆ. पूरा होने से मैंगलोर पोर्ट भी अवेलेबल हो जाएगा. काफी इकोनॉमिक एक्टिविटी है. प्रोजेक्ट काफी कॉम्प्लेक्स है. 29 मेजर ब्रिजेस है, बट 29 है वो सारे के सारे ब्रिजेस इसमें बनेंगे. 21 फ्लाईओवर्स हैं, 85 अंडरपासेस हैं और करीब 13 लाख पॉपुलेशन को इसका बेनिफिट मिलेगा. इस प्रोजेक्ट से करीब 19 मिलियन टन एक्स्ट्रा कार्गो रोड से रेल की तरफ शिफ्ट होगा and that will help our environment in a phenomenal way. 101 crore kilograms of CO2 बचेगा. 101 crore kilogram of carbon dioxide emissions बचेंगे. environment को बहुत benefit होगा इससे, which is equivalent to planting 4 crore trees. Again a major benefit for the environment.